ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ತೊಗರಿ ಬೆಳೆಗಾರರ ಸಂರಕ್ಷಣೆಗಾಗಿ ಹಾಗೂ ಬೆಂಬಲ ಬೆಲೆಗಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿ ಎದುರು ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿ ಅವರು ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಸಂಯುಕ್ತ ಹೋರಾಟ ಆಶ್ರಯದಲ್ಲಿ ದಿನಾಂಕ 22/1/2026ರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ತೊಗರಿ 12,500 ದರ ಒತ್ತಾಯಿಸಿ ಪ್ರತಿ ಕ್ವಿಂಟಲ್ 12,500 ಆಗಬೇಕಂತೇಳಿ ಇವತ್ತು ನಮ್ಮ ಬೇಡಿಕೆಯಲ್ಲಿ ಅದೇ ರೀತಿ ಇನ್ನೂ ಕೆಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು DC ಕಚೇರಿ ಎದುರುಗಡೆ ಎತ್ತಿನ ಬಂಡಿ ಮತ್ತು ಟ್ರ್ಯಾಕ್ಟರ್ಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಹಾಗಾಗಿ ಎಲ್ಲ ಸಮಸ್ತ ಕಲಬುರಗಿ ಜಿಲ್ಲಾ ರೈತ ಬಾಂಧವರು ಆಗಮಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಈ ಹೋರಾಟ ರೈತರ ಪರವಾಗಿರುವಂಥ ಹೋರಾಟ ಇದೆ. ಈಗಾಗಲೇ ತೊಗರಿ ಸುಮಾರು 50-60% ತೊಗರಿ ಮಾರಾಟ ಆದರೂ ಕೂಡ ಇನ್ನೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಸರ್ಕಾರ ರೈತರ ಮೇಲೆ ನಿರ್ಲಕ್ಷ್ಯ ವಹಿಸುತ್ತಿರುವ ಕಾರಣ ವಿವಿಧ ಬೇಡಿಕೆಗಳ ಕುರಿತು ನಾವು ಹೋರಾಟ ಮಾಡಲಿಕ್ಕೆ ಈಗಾಗಲೇ ಸುಮಾರು ಸಂಘಟನೆಗಳಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಹಾಗಾಗಿ ಸಮಸ್ತ ಎಲ್ಲ ರೈತರು ಬರಬೇಕಂತೇಳಿ ಈ ಮೀಡಿಯಾ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೀವಿ. ಇದೇ ಜನವರಿ 22ನೇ ತಾರೀಕರಂದು ಕಲಬುರಗಿ ಜಿಲ್ಲಾ ಅಧಿಕಾರಿ DC ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿರ್ತೇವೆ. ಎಲ್ಲ ತೊಗರಿ ಬೆಳೆಗಾರರು ಈ ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿ ಈ ಹೋರಾಟ ಯಶಸ್ವಿಗೊಳ್ಳಬೇಕು. ಹೊರದೇಶದಿಂದ ಬರ್ತಕ್ಕಂಥ ಅಂದಿತ್ತಿಲ್ಲಾರ್ದಂಥ ತೊಗರಿ ಮೇಲೆ ಕೇಂದ್ರ ಸರ್ಕಾರ 50% ಇಂಪೋರ್ಟ್ ಡ್ಯೂಟಿ ಹಾಕಬೇಕಂತ ಒತ್ತಾಯ ಮಾಡಿ, ಅದೇ ರೀತಿಯಾಗಿ ಸರ್ಕಾರ MSP ಕಾನೂನು ಜಾರಿಯಡಿ ತೊಗರಿ ಖರೀದಿ ಕೇಂದ್ರಗಳು ಆರಂಭ ಮಾಡಬೇಕಂತ ಅನಿರ್ದಿಷ್ಟವಾಗಿ ಧರಣಿ ಹಮ್ಮಿಕೊಂಡಿವಿ. ಈ ಧರಣಿಗೆ ಎಲ್ಲರೂ ಆಗಮಿಸಿ ಧರಣಿ ಯಶಸ್ವಿಗೊಳಿಸಬೇಕು ವಿನಂತಿ. ಇದು ನಿಮ್ಮ ನ್ಯೂಸ್ 24 ಕನ್ನಡ TV ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.